ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮಮತಾಜ್ ಅಬ್ದುಲ್ ನೆಲೆಡ್ಕ. ಆರ್ಎಸ್ಎಸ್ ಬಿಜೆಪಿ, ಬಿಜೆಪಿ ಆರ್ಎಸ್ಎಸ್ ನಮ್ಮ ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಕೇಳುವಂತಹ ಮಾತುಗಳಿದು. ವೀಕ್ಷಕರೇ, ನಾನು ಅಧಿಕಾರದಲ್ಲಿ ಇದ್ದೀನಿ ಅನ್ನುವಂತಹ ಮಾತ್ರಕ್ಕೆ ಮೈಕ್ ಮುಂದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಹೇಳಬಹುದು ಅಥವಾ ಬರ್ಕೊಳ್ಬಹುದಾ? ಬೈ ಚಾನ್ಸ್ ಹೇಳಿದ್ರು ಕೋರ್ಟ್ ಮುಂದೆ ಅದೇ ಮಾತನ್ನ ಉಳಿಸ್ಕೊಳ್ಳುವಂಥದ್ದು ಅಷ್ಟು ಸುಲಭನಾ? ಆರ್ಎಸ್ಎಸ್ ಇಂದ ಹಿಡಿದು ರಾಮ್ ಮಾಧವ್ ಅವರವರೆಗೆ, ಪ್ರಿಯಾಂಕ್ ಖರ್ಗೆ ಅವರು, BK ಹರಿಪ್ರಸಾದ್, ಈ ಕಾಂಗ್ರೆಸ್ ನಾಯಕರ ಹೇಳಿಕೆಗಳವರೆಗೆ ಈಗ ಒಂದೊಂದಾಗಿ ನ್ಯಾಯಾಲಯದ ಪರೀಕ್ಷೆಗೆ ಬರುತ್ತಾ ಇದ್ದಾವೆ. ಇಲ್ಲಿ ನಮ್ಮದು ಪ್ರಶ್ನೆ ಒಂದೇ, ಅಧಿಕಾರ ಇದ್ದ ಮಾತ್ರಕ್ಕೆ ಯಾರೇ ಆಗಲಿ ಅವರ ಮಾತಿಗೆ ಲಿಮಿಟ್ ಇರಲ್ವಾ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ವೀಕ್ಷಕರು, ಇತ್ತೀಚೆಗಷ್ಟೇ ನಿಮಗೆ ಗೊತ್ತು, ಕಳೆದ ವರ್ಷದ ಅಂದ್ರೆ 2025 ಅಕ್ಟೋಬರ್ 14ಕ್ಕೆ ಪ್ರಿಯಾಂಕ್ ಖರ್ಗೆ ಅವರ RSS ಸದಸ್ಯರ ವಿರುದ್ಧದ ಒಂದು ಟ್ವೀಟ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ, ಅದೇ ರೀತಿ ಮೊಹಮ್ಮದ್ ನಲ್ಲಪಾಡ್ ಅವರು RSS ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದರಿಂದ ಸಂಘದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ RSS ಕಾರ್ಯಕರ್ತ ತೇಜಸ್ ದೂರನ್ನು ದಾಖಲು ಮಾಡ್ತಾರೆ. ಬೆಂಗಳೂರಿನ 42ನೇ ACJM ಕೋರ್ಟ್ ಇದರ ವಿಚಾರಣೆಯನ್ನು ನಡೆಸುತ್ತೆ. ಕ್ರಿಮಿನಲ್ ಮಾನನಷ್ಟ ಕೇಸ್ ವಿಚಾರಣೆಗೆ ಅಂಗೀಕಾರವನ್ನ ಕೊಟ್ಟು ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ, ಅದೇ ರೀತಿ ಮೊಹಮ್ಮದ್ ಹಾರಿಸ್ ನಲ್ಲಪಾಡ್ಗೆ ಜುಲೈ 21ನೇ ತಾರೀಕಿಗೆ ಖುದ್ದಾಗಿ ಹಾಜರಾಗೋದಕ್ಕೆ ಸಮನ್ಸ್ ಜಾರಿ ಕೂಡ ಮಾಡಲಾಗತ್ತೆ. ಬಟ್ ಇದರ ವಿರುದ್ಧವಾಗಿ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಕೋರ್ಟ್ ಮುಂದೆ ಹೋಗ್ತಾರೆ. RSS ನೋಂದಾಯಿತ ಸಂಸ್ಥೆ ಅಲ್ಲ, ಅದರ ಸದಸ್ಯತ್ವದ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲ. ಹಾಗಾಗಿ RSS ಪರವಾಗಿ ಯಾರೇ ಆಗಲಿ ಕ್ರಿಮಿನಲ್ ಮಾನನಷ್ಟ ದೂರು ದಾಖಲು ಮಾಡೋದಕ್ಕೆ ಕಾನೂನುಬದ್ಧ ಹಕ್ಕು ಇಲ್ಲ ಅಂತ ವಾದವನ್ನ ಮಾಡ್ತಾರೆ. ಬಟ್ ಈ ವಾದವನ್ನ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡುತ್ತೆ. ಅಂದ್ರೆ ಇವ್ರುಗಳು ಹೇಗೆ ಅಂತಂದ್ರೆ, ಒಂದು ಕಡೆ ನೋಡಿದ್ರೆ RSS ಅದೇ ರೀತಿ ಅದರ ಸದಸ್ಯರ ಅಸ್ತಿತ್ವವನ್ನ ಹೌದು ಅಂತ ಒಪ್ಕೊಳ್ತಾರೆ, ತಮ್ಮ ಹೇಳಿಕೆಗಳನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಮತ್ತೊಂದು ಕಡೆ ನೋಡಿದ್ರೆ, ಈಗ ಈ ಕೇಸಲ್ಲಿ ವಿಚಾರಣೆ ಅಂತ ಬಂದಾಗ ಅದನ್ನ ತಪ್ಪಿಸ್ಕೊಳ್ಳೋ ಸಲುವಾಗಿ RSS ಅಸ್ತಿತ್ವನೇ ಇಲ್ಲ ಅಂತ ಹೇಳ್ತಾರೆ, ಅದರ ಸದಸ್ಯರ ಅಸ್ತಿತ್ವವನ್ನ ನಿರಾಕರಿಸ್ತಾರೆ. ಇದನ್ನ ನ್ಯಾಯಾಲಯ ಹೇಳುತ್ತೆ. ಹಾಗಾಗಿ ಇಲ್ಲಿ ಮತ್ತೆ ಕಾನೂನಾತ್ಮಕ ಹೋರಾಟದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸೋಲ್ತಾರೆ. ಈಗ ಅವರು ಕೋರ್ಟ್ ವಿಚಾರಣೆಗೆ ಜುಲೈ 21ನೇ ತಾರೀಕು ಖುದ್ದು ಅವರು ಹಾಜರಾಗಲೇಬೇಕಾಗತ್ತೆ. ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ನಂತರ ಈಗ ಮತ್ತೆ ಕಾಂಗ್ರೆಸ್ KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರ ವಿರುದ್ಧ ಕೂಡ ಬಿಜೆಪಿ ಕಾನೂನು ಹೋರಾಟಕ್ಕೆ ಇಳಿದಿದೆ. BK ಹರಿಪ್ರಸಾದ್ ಅವರಿಗೆ ಲೀಗಲ್ ನೋಟಿಸ್ ಕೊಡಲಾಗಿದೆ. ಕಾರಣ ಏನು? BK ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪ್ರಚಾರ ಸಮಿತಿ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೆಕ್ಸ್ಟ್ GBA ಚುನಾವಣೆ ಬರ್ತಾ ಇದೆಯಲ್ವಾ, ಅದರ ಬಿಜೆಪಿ ಉಸ್ತುವಾರಿಯನ್ನ ರಾಮ್ ಮಾಧವ್ ಅವರಿಗೆ ಕೊಟ್ಟಿದ್ದಾರೆ. BK ಹರಿಪ್ರಸಾದ್ ಅವರ ಪ್ರಕಾರ ರಾಮ್ ಮಾಧವ್ ಅವರು ಪಾಕ್ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಕೊಲಂಬೋ ಅದೇ ರೀತಿ ಲಂಡನ್ ನಲ್ಲಿ ಪಾಕಿಸ್ತಾನದ ಪ್ರತಿನಿಧಿಗಳ ಜೊತೆಗೆ ಒಂದಲ್ಲ ಎರಡಲ್ಲ 4 ಸಭೆಗಳನ್ನು ನಡೆಸಿದ್ದಾರೆ. ಹಿಲ್ಟನ್ ಹೋಟೆಲ್ ಅಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳಾಗಿರಬಹುದು, ಏನು ISIನ ಮಾಜಿ ಮೇಜರ್ ಜನರಲ್ ಸೇರಿದ ಹಾಗೆ ಬಹಳಷ್ಟು ಮಂದಿಯನ್ನ ಭೇಟಿ ಕೂಡ ಆಗಿದ್ದಾರೆ. ಅವರುಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಇವರದ್ದು. ಸೊ ಆ ಸಭೆಯಲ್ಲಿ ಏನ್ ಚರ್ಚೆ ಆಯಿತು, ಅವರಿಗೆ ಆ ಸಭೆಗಳನ್ನ ನಡೆಸೋದಕ್ಕೆ ಯಾರಿಂದ ಅಧಿಕಾರ ಸಿಕ್ತು, ಇವೆಲ್ಲವನ್ನ ದೇಶದ ಜನರ ಮುಂದೆ ಸ್ಪಷ್ಟಪಡಿಸಬೇಕು ಅಂತ ಹೇಳ್ತಾರೆ. ಬಟ್ ರಾಮ್ ಮಾಧವ್ ಅವರು ಪಾಕಿಸ್ತಾನದ ಅಧಿಕಾರಿಗಳ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಮಾಡಲಾಗಿದೆ ಅನ್ನುವಂತಹ ಆ ಆರೋಪವನ್ನ ಸಂಪೂರ್ಣವಾಗಿ ಅವರು ತಳ್ಳಿ ಹಾಕ್ತಾರೆ. ಈಗ BK ಹರಿಪ್ರಸಾದ್ ಅವರ ಆ ಆರೋಪವನ್ನ ಆನ್ ಸೀರಿಯಸ್ ನೋಟ್ ತಗೊಂಡು ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಈಗ ಕೋರ್ಟ್ ಮೆಟ್ಟಿಲು ಹತ್ತಿರುವಂಥದ್ದು. ಅಂದ್ರೆ ಇದು ರಾಮ್ ಮಾಧವ್ ಅವರ ಹೆಸರಿಗೆ ಕಪ್ಪು ಮಸಿ ಬಳಿಯುವಂತ ಕೆಲಸ, ಅವರ ಪ್ರತಿಷ್ಠೆಗೆ ಧಕ್ಕೆ ತರುವಂತ ಉದ್ದೇಶದಿಂದಾನೇ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 356ರ ಅಡಿಯಲ್ಲಿ ಈಗ ಕಾನೂನು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯ, ರಾಮ್ ಮಾಧವ್ ಹತ್ರ ಬೇಷರತ್ ಕ್ಷಮೆಯನ್ನ ಯಾಚಿಸಬೇಕು ಅಂತ ಕೂಡ ನೋಟಿಸ್ ಅಲ್ಲಿ ಒತ್ತಾಯ ಮಾಡಲಾಗಿದೆ.
ಹಾಗಾಗಿ ಬಂದ ಕಡೆ ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವರು, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ಇಬ್ರೂ ಕೂಡ ಈಗ ಕಾನೂನಿನ ಹೋರಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೀಕ್ಷಕರೇ, BK ಹರಿಪ್ರಸಾದ್ ಅವರು ಬಿಡಿ, ಈ ಹಿಂದೆ DK ಶಿವಕುಮಾರ್ ಅವರು ಸದನದಲ್ಲಿ ನಿಮಗೆ ನೆನಪಿರಬಹುದು, ಲಾಸ್ಟ್ ಟೈಮ್ RSS ಗೀತೆಯನ್ನ ಹಾಡಿದ್ರಲ್ವಾ, ಆಗ BK ಹರಿಪ್ರಸಾದ್ ಅವರು ಏನ್ ಹೇಳಿದ್ರು ನೆನಪಿದೆಯಾ? RSS ಈಗಾಗಲೇ ನಮ್ಮ ದೇಶದಲ್ಲಿ 3 ಬಾರಿ ನಿಷೇಧ ಮಾಡಲಾಗಿದೆ. ಆಗ DK ಶಿವಕುಮಾರ್ ಅವರು DCM ಆಗಿದ್ದಾರಲ್ವ, ಸೊ ಹೇಳ್ತಾರೆ DCM ಆಗಿ RSS ಗೀತೆಯನ್ನು ಹಾಡಿದ್ರೆ ನನಗೇನು ಸಮಸ್ಯೆ ಇಲ್ಲ, ಸರ್ಕಾರ ಅನ್ನೋದು ಎಲ್ಲರ ಸ್ವತ್ತು, ಅದರಲ್ಲಿ ಒಳ್ಳೆಯವರು ಇರ್ತಾರೆ, RSS ತಾಲಿಬಾನಿಗಳು ಕೂಡ ಇರ್ತಾರೆ. ಹಾಗಾದ್ರೆ DK ಶಿವಕುಮಾರ್ ಅವರು ಇಂಡೈರೆಕ್ಟ್ ಆಗಿ ಏನು ಹೇಳೋದಕ್ಕೆ ಹೊರಟಿದ್ರು ಗೊತ್ತಿಲ್ಲ, ಇರಲಿ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು RSS ಗೀತೆ ಹೇಳೋ ಹಾಗೆ ಇಲ್ಲ, ಹೇಳಿದ್ರೆ ಕ್ಷಮೆಯನ್ನ ಕೇಳಬೇಕು ಅಂತ ಮನವಿಯನ್ನ ಮಾಡಿದ್ರು. ಇವತ್ತು BK ಹರಿಪ್ರಸಾದ್ ಅವರಿಗೆ ರಾಮಮಾಧವ್ ಅವರು ಪಾಕ್ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಅವರಿಗೆ ಕ್ಷಮೆ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಗಿದೆ ನೋಡಿ. ಅಂಡ್ DK ಶಿವಕುಮಾರ್ ಅವರಿಗೆ ಅವತ್ತು ಇಂಡೈರೆಕ್ಟ್ ಆಗಿ ಈ ರೀತಿಯಾಗಿ ಹೇಳಿದಂಥವ್ರು ಇನ್ನು ಬೇರೆಯವರ ಬಗ್ಗೆ ಕೇಳಬೇಕಾ? ಹೌದಲ್ವೋ? ಕಳೆದ ವರ್ಷ ಅಕ್ಟೋಬರಲ್ಲಿ RSS ಅನ್ನ ಆವಾಗಲೇ ಅಲ್ವಾ ಆಲ್ಮೋಸ್ಟ್ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ಪ್ರಶ್ನೆಯನ್ನ ಮಾಡಿದ್ರು. RSS ಅದೇ ರೀತಿ ಸಂಘ ಪರಿವಾರ ಕಾನೂನನ್ನ ಮೀರಿದಂಥವ್ರ, ದೇಶದ ಯಾವ ನೀತಿ ನಿಯಮಗಳು RSS ಸಂಘ ಪರಿವಾರಕ್ಕೆ ಅನ್ವಯ ಆಗೋದಿಲ್ವಾ ಅಂತ. ಖಂಡಿತ ಸರ್, ಎಲ್ರಿಗೂ ಕಾನೂನು ನಿಯಮ ಎಲ್ಲವೂ ಕೂಡ ಅನ್ವಯ ಆಗುತ್ತೆ, ಎಲ್ರಿಗೂ ಗೊತ್ತಿದೆ, ಯಾರು ಕೂಡ ಕಾನೂನಿನ ಮೇಲೆ ಅಲ್ಲ. ಅದಕ್ಕೆ RSS ವಿರುದ್ಧ ಇಲ್ಲಿವರೆಗೂ ಅಂತಹ ಯಾವ ಸಮಸ್ಯೆಗಳು ಕೂಡ ಎದುರಾಗಿಲ್ಲ. ಯಾಕಂದ್ರೆ RSS ಕಾನೂನು ವಿರುದ್ಧ ಹೋಗಿಲ್ಲ. ನೀವುಗಳು ಟಾರ್ಗೆಟ್ ಮಾಡ್ತಾ ಇರೋದು ಬಿಟ್ರೆ ಇಲ್ಲಿವರೆಗೂ ಒಂದೇ ಒಂದು ತಪ್ಪು RSS ಕಡೆಯಿಂದ ಆಗಿಲ್ಲ. ಒಂದು ಉದಾಹರಣೆ ಆದ್ರೂ ಕೊಡ್ತೀರಾ? ಯಾಕಂದ್ರೆ ಅವರು ಕಾನೂನಾತ್ಮಕವಾಗಿ ನಡ್ಕೊಳ್ತಾ ಇರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರು ಇವತ್ತು RSS ಬಗ್ಗೆ ಏನೇನೆಲ್ಲ ಆರೋಪವನ್ನ ಮಾಡಬಹುದು, ಬಟ್ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಇಳಿಯುವುದಕ್ಕೆ ರೆಡಿ ಇದ್ದಾರಾ? ಇಳಿಯಲ್ಲ. ಯಾಕೆ? ಯಾಕಂದ್ರೆ ಅವರಿಗೂ ಗೊತ್ತು ಕಾನೂನಾತ್ಮಕವಾಗಿ RSS ಸರಿಯಾಗಿ ನಡ್ಕೊಳ್ತಾ ಇದೆ. ಕೋರ್ಟ್ ಮೆಟ್ಟಿಲು ಹತ್ತಿದ್ರೆ RSS ಪರವಾಗಿ ಅಲ್ಲಿ ತೀರ್ಪು ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ನೀವೆಲ್ಲ ಹೇಗಂತಂದ್ರೆ ರಾಜಕೀಯ ಲಾಭ ಸಿಗುತ್ತೆ ಅಂತಂದ್ರೆ ಸುಳ್ಳು ಹೇಳೋದಕ್ಕೂ ಕೂಡ ರೆಡಿ ಇರ್ತೀರಾ. ನಿರಂತರವಾಗಿ ಟಾರ್ಗೆಟ್ ಮಾಡಿ ಅವರ ಬಗ್ಗೆ ಅನುಮಾನ ಮೂಡೋ ಹಾಗೆ ಮಾಡ್ತೀರಾ. ಅದಕ್ಕೆ ಅನಿಸುತ್ತೆ ಇವತ್ತು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅಂತ ನೆನಪಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಮ್ಮಗಳಿಗೆ. ಕಾನೂನಿಗಿಂತ RSS ದೊಡ್ಡವರ ಅಂತ ಕೇಳೋದಕ್ಕೂ ಮೊದಲು ಅದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ವಾ ಸರ್? ಕಾನೂನಿಗಿಂತ ನಾನು ದೊಡ್ಡವಳಲ್ಲ, ನೀವು ದೊಡ್ಡವರಲ್ಲ, ಯಾರು ದೊಡ್ಡವರಲ್ಲ. ಅಧಿಕಾರದಲ್ಲಿದ್ದ ಮಾತ್ರಕ್ಕೆ ಏನು ಆಗಲ್ಲ. ಅದಕ್ಕೆ ಈಗ ನೀವು ಪಾಕ್ ಜೊತೆಗೆ ಸಂಬಂಧ ಮೀಟಿಂಗ್ ಅಂತ ಹೇಳಿರುವಂಥದ್ದಕ್ಕೆ ಕಾನೂನು ಕ್ರಮವನ್ನ ಕೈಗೊಳ್ಳೋದಕ್ಕೆ ಒಂದಷ್ಟು ಮಂದಿ ಹೊರಟು ನಿಂತಿರುವಂಥದ್ದು. ಆಮೇಲೆ ನನಗೆ ಬಹಳ ಆಶ್ಚರ್ಯ ಅಂತ ಅನಿಸುವಂಥದ್ದು, ನೀವೆಲ್ಲರೂ ಕೂಡ ಮಾತಿಗೆ ಸಂವಿಧಾನ ಸಂವಿಧಾನ ಅನ್ನುವಂಥ ಪದ ಬಳಕೆಯನ್ನು ಮಾಡೋದು. ನಾವು ಸಂವಿಧಾನ ರಕ್ಷಕರು ಅಂತ ತಮ್ಮನ್ನ ತಾವೇ ಹೊಗಳಿಕೊಳ್ಳುವಂಥದ್ದು. ಬಟ್ ನನಗೆ ಅರ್ಥ ಆಗಲ್ಲ, ಯಾವ ಬಾಯಲ್ಲಿ ನೀವೆಲ್ಲ ಸಂವಿಧಾನ ರಕ್ಷಕರು ಅಂತ ಹೇಳ್ತೀರಾ? ಕಾಂಗ್ರೆಸ್ ಭಾರತದ ಸಂವಿಧಾನವನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಿಲ್ಲ? ಜವಾಹರ್ಲಾಲ್ ನೆಹರು ಅವರ ಅವಧಿಯಲ್ಲಿ 16 ಬಾರಿ, ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ 31 ಬಾರಿ, ರಾಜೀವ್ ಗಾಂಧಿ ಅವರ ಅವಧಿಯಲ್ಲಿ 11 ಬಾರಿ, ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಸೋನಿಯಾ ಗಾಂಧಿ ಅವರ ಅವಧಿಯಲ್ಲಿ 6 ಬಾರಿ. ಅಂದ್ರೆ ನೀವುಗಳು ಸಂವಿಧಾನ ತಿದ್ದುಪಡಿ ಮಾಡಿದ್ರೆ ಅದು ದೇಶದ ಅಗತ್ಯತೆ. ಅದೇ ಬೇರೆಯವರು ಸಂವಿಧಾನದ ಬಗ್ಗೆ ಮಾತಾಡಿದ್ರು ಸಾಕು, ಪ್ರಜಾಪ್ರಭುತ್ವದ ಹತ್ಯೆ, ಅಂಬೇಡ್ಕರ್ ಅವರಿಗೆ ಅವಮಾನ ಅಂತ ಬರುತ್ತೆ. ಹೆಂಗ್ರಿ ಸಾಧ್ಯ ಇದು? ಯಾರು ನಿಜವಾದ ಸಂವಿಧಾನ ರಕ್ಷಕರು? ತಮಗೆ ಬೇಕಾದ ಹಾಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರ?
ಹೇಳೋದೊಂದು ಮಾಡೋದು ಮತ್ತೊಂದು. ಆಮೇಲೆ ಇವರೆಲ್ಲರ ಪ್ರಕಾರ ಹೇಗೆ ಅಂತಂದ್ರೆ, ತಾವು ಅಧಿಕಾರದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ನಮಗೆ ಕಾನೂನೇ ಅನ್ವಯ ಆಗಲ್ಲ, ಅನ್ವಯ ಆಗುವಂಥದ್ದು ಮತ ಹಾಕುವಂಥವರಿಗೆ ಮಾತ್ರ ಅನ್ನೋ ರೀತಿ ನಡ್ಕೊಳ್ತಾರೆ. ಬಹುಶಃ ಈಗ ಕೋರ್ಟಿಂದ ಇಬ್ಬರಿಗೂ ಬಂದಿರುವಂತಹ ನೋಟಿಸ್ ಮತ್ತೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂಥದ್ದನ್ನ ಮನದಟ್ಟು ಮಾಡಲೂಬಹುದು, ಮಾಡಿಸ್ಲಿ ಅನ್ನುವಂಥದ್ದು ನಮ್ಮ ಆಶಯ. ವೀಕ್ಷಕರ, ಕೊನೆಗೆ ಒಂದು ಮಾತು, ರಾಜಕೀಯದಲ್ಲಿ ಆರೋಪ ಮಾಡುವಂಥದ್ದು ಸುಲಭ, ಆ್ಯಂಡ್ ಆರೋಪ ಮಾಡುವಂತಹ ಸ್ವಾತಂತ್ರ್ಯ ಅಫ್ಕೋರ್ಸ್ ಇರಬಹುದು. ಆದರೆ ಆ ಸುಳ್ಳು ಆರೋಪವನ್ನ ಮಾಡಿದ್ರೆ ಅದರ ಹೊಣೆಗಾರಿಕೆಯಿಂದ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಮುಂದೆ ಅಧಿಕಾರನೂ ದೊಡ್ಡದಲ್ಲ, ಹುದ್ದೆನೂ ದೊಡ್ಡದಲ್ಲ, ಯಾವುದು ದೊಡ್ಡದಲ್ಲ. ಎಲ್ಲರಿಗಿಂತ ದೊಡ್ಡದು ಕಾನೂನು. ಸಂವಿಧಾನ, ಪ್ರಜಾಪ್ರಭುತ್ವ, ಕಾನೂನು ಅಂತ ಭಾಷಣವನ್ನ ಮಾಡುವಂಥವ್ರು ಇವತ್ತು ಅದೇ ಕಾನೂನಿನ ಮುಂದೆ ಉತ್ತರವನ್ನ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತಿಮ ತೀರ್ಪು ನ್ಯಾಯಾಲಯದ್ದು. ಹಾಗಾಗಿ ಈಗ ನ್ಯಾಯಾಲಯದ ಪ್ರಕ್ರಿಯೆ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡೋಣ ಅಷ್ಟೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.